ನಮಿಸೋ ಬದುಕೋದು ಹೆಸರು ಮೋಕ್ಷ. ಮೋಕ್ಷ ಬಂದವನು ಏನಾಗಿದೆ ನಿಮಗೆ ಮೋಕ್ಷ ಮುಕ್ತಿ ಬಂದವನು ಬರೋದಲ್ಲ ಮಕ್ಕಳು ಹಾಗಾಗ್ತಾನೆ. ಮುಕ್ತ ಪುರುಷನ ದೃಷ್ಟಾಂತ ಕೊಡುವಾಗ ಶಾಸ್ತ್ರ ಯಾರು ಮಕ್ಕಳ ದೃಷ್ಟಾಂತ ಕೊಡುತ್ತೆ. ಯಾವ ಟೆನ್ಷನ್ ಇಲ್ಲ, ಯಾವ ಸ್ಟ್ರೆಸ್ ಇಲ್ಲ, ಅತ್ಯಂತ ನಗನಗ್ನ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾರಲ್ಲ, ಅದಕ್ಕೆ ಹೆಸರು ಮೋಕ್ಷ. ಅದಕ್ಕೆ ಸಾಯೋದಲ್ಲ, ಬದುಕಿರ್ಬೇಕು ಅಲ್ಲಿ. ಸತ್ತ ಮೇಲೆ ಪಡೆಯುವುದು ಮೋಕ್ಷ, ಕ್ರಮ ಮುಕ್ತಿ ಅದು ಬೇರೆ. ಆದರೆ ಶಾಸ್ತ್ರಗಳಲ್ಲಿ ಪ್ರಧಾನವಾಗಿ ಹೇಳಿರೋದು ಜೀವನ ಮುಕ್ತಿ, ಬದುಕಿರುವಾಗಲೇ ಮುಕ್ತರಾಗಬೇಕು. ರಮಣ ಮಹರ್ಷಿಗಳು 54 ವರ್ಷಗಳ ಕಾಲ ತಿರುವಣ್ಣಾಮಲೆಯಲ್ಲಿ ಯಾವ ಬಂಧನೆ ಇರಲಿಲ್ಲ, ದುಡ್ಡಿರಲಿಲ್ಲ, ಕಾರ್ ಇರಲಿಲ್ಲ, ತೊಂದರೆ ಇರಲಿಲ್ಲ, ಸಂಬಂಧಿಕರು ಇರಲಿಲ್ಲ, ವೆಸ್ಟರ್ನ್ ಟೂರ್ ಇರಲಿಲ್ಲ, ಯಾವುದು. ಆದರೆ ಅವರನ್ನು ನೋಡಿದರೆ ಆನಂದದ ಸಮುದ್ರದಲ್ಲಿ ತೇಲಾಡ್ತಾ ಇದ್ದಾರೇನೋ, ಅಂತಹ ಶಾಂತಿ, ಅಂತಹ ಸಮಾಧಾನ ಅವರ ಕಣ್ಣುಗಳಲ್ಲಿ, ಅವರ ಮುಖದಲ್ಲಿ ಹೊರಸೂಸ್ತಾ ಇದೆ. ನಮ್ಮ ಹತ್ರ 10 ಬಂಗ್ಲೆ, ಕಾರುಗಳು ಎಲ್ಲ ಇರ್ತದೆ. ಅದೇ ಭಾರತ. ಯಾಕೆಂದರೆ ಈ ಜೀವವನ್ನು ಸತ್ಯ ಅಂತ ಭಾವಿಸಿಕೊಂಡಿದ್ದೇವೆ, ಜಗತ್ತನ್ನು ಸತ್ಯ ಅಂತ ಭಾವಿಸಿಕೊಂಡಿದ್ದೇವೆ, ಈ ಜೀವವನ್ನು ಸತ್ಯ ಅಂತ ಭಾವಿಸಿಕೊಂಡಿದ್ದೇವೆ. ಈ ಜೀವ ಜಗತ್ತಿಗೆ ಹೊರತಾದ ಇನ್ನೊಂದು ಆಯಾಮ, ಇನ್ನೊಂದು ಡೈಮೆನ್ಷನ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಈ ಜಗತ್ತು ಜೀವವನ್ನು ಮೀರಿದ ಮತ್ತೊಂದು ಅಸ್ತಿತ್ವ ಇದೆ, ಅದಕ್ಕೆ ಚೈತನ್ಯ. ಅದು ನಮ್ಮದೇ ನಿಜವಾದ ಮೂಲ ಸ್ವರೂಪ. ಆ ನೆಲೆಯಲ್ಲಿ ನಿಂತು ನೋಡಿದಾಗ ನನಗೆ ಬಂಧನ ಇಲ್ಲ. ಜಗತ್ತನ್ನೋದು ಆತ್ಮದ ತೋರಿಕೆಯೇ ಹೊರತು ಜಗತ್ತಿಗೆ ಪ್ರತ್ಯೇಕವಾದ ಅಸ್ತಿತ್ವವಿಲ್ಲ, ಜೀವಕ್ಕೂ ಪ್ರತ್ಯೇಕವಾದ ವಸ್ತುವಿಲ್ಲ, ಅಸ್ತಿತ್ವವಿಲ್ಲ. ಈ ಜಗತ್ತು ಜೀವವನ್ನು ಮೀರಿದ ಆತ್ಮಸ್ವರೂಪದ ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ ಹೆಸರು ಮೋಕ್ಷ. ಉದಾಹರಣೆ ಕೊಡ, ಮೋಕ್ಷ ಹೇಗಿರ್ತದೆ ಉದಾಹರಣೆ ಕೊಡ. ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ, ರಾಕ್ಷಸನ ಪಾತ್ರ ಅಥವಾ ಭಿಕ್ಷುಕನ ಪಾತ್ರ ಯಾವುದು ತಿಳ್ಕೊಳ್ಳಿ. ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಭಿಕ್ಷೆ ಬೇಡ್ವಿ ಅಂತ ಹೆಂಗೆ ಕೇಳ್ದ ಅಂದರೆ ಜನ ಎಲ್ಲ ಬಡ ಅವರು ಹಾಗೆ ಪಾತ್ರ ಮಾಡ್ತಾರೆ. ಒಂದ್ಸಲ ಯಕ್ಷಗಾನದಾಗ ಈ ರೋಹಿತಾಶ್ವ ಹರಿಶ್ಚಂದ್ರ ಅದೆಲ್ಲ ಇರ್ತಲ್ಲ, ವಿಶ್ವಾಮಿತ್ರ ಆ ರೋಹಿತಾಶ್ವನಿಗೆ ಭಾಳ ತ್ರಾಸ ಕೊಡ್ತಾನೆ. ಆ ಸಭೆಯಿಂದ ನೀವು ಕೂತ್ಕೊಳ್ಳಿಕ್ಕೆ ಹಾಕಿ ಹೋಗಿ 2 ಕೊಟ್ಟಿದ್ದಾನೆ ವಿಶ್ವಾಮಿತ್ರ ಯಕ್ಷಗಾನದಲ್ಲಿ ನಂಬ್ತೀವಿ. ಅಂದರೆ ಆ ರೀತಿ ರೋಲ್ ಮಾಡೋರು ಇರ್ತಾರೆ.